ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತು ಸಂಡೇ ಆಗಿರೋದಕ್ಕೋಸ್ಕರ ನಾನಿವತ್ತು ಬೆಳಗ್ಗೆ 7:30ಕ್ಕೆ ಕಲೆಕ್ಷನ್ಗೆ ಹೊರಟೆ. ತಿಂಡಿ ತಿಂದು ಮನೆ ಕೆಲಸ ಮುಗಿಸಿ ಕಲೆಕ್ಷನ್ಗೆ ಹೊರಟೆ. ಕಲೆಕ್ಷನ್ ಮಾಡ್ತಾ ಇರಬೇಕಾದ್ರೆ ಹಾಗೆ ಒಬ್ಬರು ಹೇರ್ ಕಟ್ ಮಾಡಿ ಅಂತ ಹೇಳಿದ್ರು. ಹೇರ್ ಕಟ್ ಮಾಡಿ ಯು ಶೇಪ್ ಮಾಡಿ ಅಂತ ಹೇಳಿದ್ರು. ಯು ಶೇಪ್ ಮುಗಿಸ್ದೆ. ನೋಡಿ ಹೇಗೆ ಬಂದಿದೆ ಅಂತ. ಇಲ್ಲಿಂದ ಹಾಗೆ ಈ ಕಸ್ಟಮರ್ ಮುಂದಿನ ಮನೆಯವರು ಕೂಡ ಇಬ್ಬರಿಗೆ ಐಬ್ರೋ ಮಾಡಬೇಕು ಅಂತ ಹೇಳಿದ್ರು. ಸೊ ಹಾಗೆಯೇ ಇಬ್ಬರಿಗೂ ಕೂಡ ಐಬ್ರೋ ಮಾಡಿ ಮುಗಿಸಿ ಅಲ್ಲಿಂದ ಮುಂದೆ ಹಾಗೆ ಒಂದು ಸ್ವಲ್ಪ ಕಲೆಕ್ಷನ್ ಮಾಡಿಕೊಂಡು ನನ್ನ ಮಗ ಸೈಕಲ್ಗೆ ಪಂಪ್ ಕೊಡಿಸು ಅಂತ ಕೇಳ್ದ. ಪಂಪ್ ಕೊಡಿಸಿ ಹಾಗೆ ಸೈಕಲ್ಗೆ ಲಾಕ್ ಮಾಡೋದನ್ನು ಕೂಡ ಕೊಡಿಸಮ್ಮ ಅಂತ ಹೇಳ್ದ. ಅದನ್ನೂ ಕೂಡ ಕೊಡಿಸ್ಕೊಂಡು ಹಾಗೆ ಮತ್ತೆ ಇನ್ನೇನು ವಾಪಸ್ ಬರಬೇಕಿತ್ತು. ಮತ್ತೊಂದು ಊರಲ್ಲಿ ಹೋಗಿ ಒಬ್ಬರು ಮಾತ್ರ ಕೊಡಬೇಕಿತ್ತು. ಅವ್ರ ಹತ್ರನೂ ಕೂಡ ಫೀಸ್ ಕಲೆಕ್ಟ್ ಮಾಡೋಣ ಅಂತ ಹೋದ್ವಿ. ಅವರು ಫೀಸ್ ಕೊಟ್ಟರು. ಹಾಗೆ ಅವರು ಹಪ್ಪಳ ಹಾಕ್ತಾಯಿದ್ರು. ಹಪ್ಪಳ ಹಾಕೋದ್ರಲ್ಲಿ ತುಂಬಾ ಫೇಮಸ್ ಅವರು. ಕಸ್ಟಮರ್ ಅವರು ಹಪ್ಪಳ ಹಾಕ್ತಾಯಿದ್ರು. ಚಿಕ್ಕದಾಗಿ ವಿಡಿಯೋ ಮಾಡಿಕೊಂಡು ನೋಡಿ 10 ಗಂಟೆ ಅಷ್ಟೊತ್ತಿಗೆ ಎಷ್ಟು ಹಪ್ಪಳ ಹಾಕಿದ್ದಾರೆ ಅಂತ. 4 ವರ್ಷಗಳಿಂದ ಇದೇ ಕಸಬನ್ನು ಮಾಡ್ತಾಯಿದ್ದಾರೆ. ಹಾಗೆಯೇ ನನ್ನ ಮಗನೂ ಕೂಡ ಒಂದು ಸ್ವಲ್ಪ ಹಪ್ಪಳಗಳನ್ನು ಹಾಕ್ತಾ ಇದ್ದಾನೆ. ನೋಡಿ ಹೇಗೆ ಆಗ್ತಾ ಇದೆ ಅಂತ. ಹೆಣ್ಣಿಗೆ ಶತ್ರು. ಯಾರು ಏನಾದರೂ ಕೆಲಸ ಮಾಡ್ತಾ ಇದ್ರೆ ಅದನ್ನ ಇವನು ಮಾಡಬೇಕು. ಸ್ಟ್ರಾಂಗ್ ಬಾಯ್. ಮನೆಯಲ್ಲೂ ಕೂಡ ಅಷ್ಟೇ. ಚಪಾತಿ ಬಸ್ಕೊಡೋದು, ದೋಸೆ ಮಾಡೋದು, ಮತ್ತು ಚಪಾತಿ ಹಂಚ ಮೇಲೆ ಹಾಕೋದು ಎಲ್ಲ ಕೂಡ ಮಾಡ್ತಾ ಇರ್ತಾನೆ. ಇವತ್ತಿನ ಮಿನಿ ವ್ಲಾಗ್ ಇದಾಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಒನ್ಸ್ ಅಗೈನ್. ಬಾಯ್ ಬಾಯ್. ಅಲ್ಲಿಂದ ಮನೆಗೆ ವಾಪಸ್ ಬಂದ್ವಿ. ಥ್ಯಾಂಕ್ ಯು. ಬಾಯ್.